ಸರ್ ನಮೋ ಬುದ್ಧಾಯ. ನಮ ಬುದ್ಧಾಯ ಸರ್. ಈಗ ನೀವು ಇಲ್ಲಿ ಭೇಟಿಗೆ ನೀಡಿದಿರಿ. ಹಾಂ ಸರ್. ಈ ಒಂದು ಕೊಳ ನೋಡ್ತಿದ್ದಂಗೆ, ಹಾಂ. ಆಮೇಲೆ ಈಗ ಇಲ್ಲಿ ನಿಮಗೆ ಕಾಣ್ತಾ ಇದೆ ಸರ್ ಈ ಥರ ಹೆಜ್ಜೆಗಳ ಥರ. ಹಾಂ. ಈ ಚಿತ್ರಗಳನ್ನು ನೋಡ್ತಿದ್ದಂಗೆ ನಿಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲಿ ಏನಂತಂದ್ರೆ ನಾವು ಬಂದಿರತಕ್ಕಂಥದ್ದು ಮಹಾಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಪ್ಲೇಸನ್ನು. ಇಲ್ಲಿ ಇರ್ತಕ್ಕಂಥ ಸ್ಥಳೀಯರ ಪ್ರಶ್ನೆ ಏನಾಗಿದೆ ಅಂತಂದ್ರೆ ಸರ್, ಸ್ಥಳೀಯರು ಏನಂತ ಕರಿತೀರಿ ಇದಕ್ಕೆ? ಸೀತೆ ಹೋಗಿದ್ದಾಳೆ, ರಾವಣಾಸುರ ಎತ್ಕೊಂಡು ಹೊಂಟಿದ್ದಾನೆ, ಹೆಜ್ಜೆಯ ಗುರುತುಗಳು ಅಂತ ಕೇಳ್ತೀರಿ. ಈ ಹೆಜ್ಜೆಯ ಗುರುತುಗಳು ನಾನು ಹೇಳ್ತೀನಿ ನೋಡ್ರಿ, ಇದು ನೀರು ಕೊಳ, ಸೀತಮ್ಮನ ಕೊಳ ಅಂತ ಕರಿತೀರಿ ನೀವು. ಸೀತಮ್ಮನ ಕೊಳ ಅಲ್ಲ, ಅದು ಒಟ್ಟಿನಲ್ಲಿ ನೀರು ಸಂಗ್ರಹ ಮಾಡ್ತಕ್ಕಂಥ ಬಿಕ್ಕು ಕೂಟ ಸೇರಿರ್ತಕ್ಕಂಥದ್ದೇ ಇಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ನೀರು ತರುವಾಗ ಕಾಲು ಜಾರಬಾರ್ದಂತೇಳಿ ಏನ್ ಮಾಡಿರ್ತಕ್ಕಂಥದ್ದು, ಪಾಚಿ ಬಿಟ್ಟಾಗ ಕಾಲು ಜಾರಬಾರ್ದು ನೋಡಿ, ಅದಕ್ಕಾಗಿ ಗ್ರಿಪ್ಪಿಗಾಗಿ ಮಾಡಿರ್ತಕ್ಕಂಥದ್ದು. ಇದು ಯಾವುದೇ ಸೀತಮ್ಮನ ಕೊಳ ಅಲ್ಲ, ಇದು ಗ್ರಿಪ್ಪಿಗಾಗಿ ಮಾಡಿರ್ತಕ್ಕಂಥದ್ದು. ಗ್ರಿಪ್ ಸಲುವಾಗ ಪಾಚಿ ಬಿಟ್ಟ ಕಾಲು ಜಾರಿ ಬೀಳ್ಬೋದು ಒಳಗಡೆ. ಇಲ್ಲಿ ನೋಡಿ ಎಷ್ಟು ಪಾಚಿ ಎಲ್ಲ ಬಿಟ್ಟಿದೆ. ಈ ಪಾಚಿ ಬಿಟ್ಟಾಗ ಇದ್ರ ಮೇಲೆ ಇದ್ದಾಗ ಮಳೆಗಾಲ ಸಂದರ್ಭದಲ್ಲಿ ಅವ್ರು ನೀರು ಕುಡಿಯಕ್ಕೋ ನೀರು ತರಕ್ಕೋ ಆಗ್ತಿರ್ಲಿಲ್ಲ, ಅದಕ್ಕೆ ಹಾಕಿ ಎತ್ತಿರ್ತಕ್ಕಂಥದ್ದು. ಇನ್ನೊಂದು ಇಲ್ಲಿ ಬರ್ರಿ, ಒಂದು ರೂಪವನ್ನು ನೋಡೋಣ. ಈಗ ಭಗವಾನ್ ಬುದ್ಧರ ಸಿರಿಪಾದ ವಿಶ್ವಾದ್ಯಂತ ವ್ಯಾಪಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇಲ್ಲಿ ಸಿರಿಪಾದವನ್ನು ಕೆತ್ತನೆ ಮಾಡಲೇಬೇಕು. ಇಲ್ಲಿ ಸಿರಿಪಾದ ಇದ್ದಿರ್ತಕ್ಕಂಥದ್ದು ಕೂಡ ಕುರುವಿಲ್ಲಿ ಇರ್ತಕ್ಕಂಥದ್ದು. ಹೇಗೆ ಅಂತಂತಂದ್ರೆ, ನಾನು ಇಲ್ಲಿ ಕೆತ್ತನೆ ಮಾಡಿ ಎಲ್ಲ ಬಿಕ್ಕು ಸಂಘ ಮಹಾಸಂಘ ಇಲ್ಲಿ ಸೇರಿತ್ತು ತೆಗೆಸಲು ಆ ಅಶೋಕನ ಶಾಸನದಲ್ಲಿ ಉಲ್ಲೇಖ ಇದೆ. ಆ ಎಲ್ಲ ಮಹಾಸಂಘ ಇಲ್ಲಿ ಬಂದು ತಮ್ಮ ಏನ ಕಾರ್ಯಗಳು ಮಾಡಿದಾದ ನಂತರ ಅವರು ಇಲ್ಲಿ ಕೆಲವು ಚಾಂಟಿಂಗ್ ಅನ್ನು ಮಾಡ್ತಿದ್ರು. ಚಾಂಟಿಂಗ್ ಮಾಡ್ಬೇಕಾದ್ರೆ ಬುದ್ಧರ ಪ್ರತಿಮೆ ಬೇಕಾಗಿತ್ತ? ಬುದ್ಧರ ಪ್ರತಿಮೆಗಳು ಸಿಗ್ತಿರ್ಲಿಲ್ಲ. ಅವರು ಅವಾಗ ಏನಾಗಿತ್ತು, ಮುಂದುವರೆದಾಗಿತ್ತು. ಯಾವ ಥರ ಮುಂದುವರೆದಿತ್ತಂದ್ರೆ, ಬುದ್ಧರ ಸಿರಿಪಾದವನ್ನಿಟ್ಟು ತ್ರಿವಾರ ವಂದನ ಮಾಡಿ ಚಾಂಟಿಂಗ್ ಅನ್ನು ಮಾಡ್ತಿದ್ರು. ಉದಾಹರಣೆ ನಾವು ಕೊಪ್ಪಳನ ನೋಡ್ತೀವಿ. ಕೊಪ್ಪಳದಲ್ಲಿ ಬುದ್ಧರ ಸಿರಿಪಾದ ಮಾಡಿ ರತನ ಸುತ್ತವನ್ನು ಚಾಂಟಿಂಗ್ ಮಾಡ್ತಿದ್ರು. ಮೇಲೆ ಅತಿ ಹೆಚ್ಚು ಪಾಲ್ಕಿ ಗುಂಡದ ಮೇಲೆ ಅದು ಉಲ್ಲೇಖ ಮಾಡಿರ್ತಕ್ಕಂಥ. ಅಂದ್ರೆ ಈಗ ಸಿರಿಪಾದವನ್ನ ಇಟ್ಟು ಅಂತಂದು ಹೇಳ್ತಿದ್ರಲ್ಲ ಸರ್, ಬಂಡೆ ಮೇಲೆ ಸಿರಿಪಾದವನ್ನ ಕೆತ್ತಿದ್ರು, ಕೆತ್ತಿ ಅಲ್ಲಿ ಚಾಂಟಿಂಗ್ ಮಾಡ್ತಿದ್ರು. ಈಗ ಒಂದು ಉದಾಹರಣೆ ನೋಡ್ರಿ, ಇಲ್ಲಿ ಬರ್ರಿ. ಇಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ರಾವಣಂದು ಹೇಳ್ತಾರೆ. ಇಲ್ಲಿ ರಾವಣ ಇದ್ರೆ ಆನೆ ಯಾಕೆ ಬತ್ತು? ಗರುಡ ಬರ್ಬೇಕಾಗಿತ್ತಲ್ಲ, ಆನೆ ಇದೆ ನೋಡಿ ಇಲ್ಲಿ. ಇದು ನಮ್ಮ ಇತಿಹಾಸ ಈಗಿರ್ತಕ್ಕಂಥದ್ದು. ಸಿರಿಪಾದ, ಆನೆ. ಆನೆ ಅಂತಂದ್ರೆ ನಮಗಂತೂ ಗೊತ್ತಿರ್ತಕ್ಕಂಥದ್ದು. ಬುದ್ಧರು ಮತ್ತು ಬಾಬಾ ಸಾಹೇಬರು ಆನೆಗೊಂದು ಪವಿತ್ರವಾದ ಒಂದು ಸ್ಥಾನ ಇದೆ. ಬೋಧಿಸತ್ವರಾದಾಗ ಆನೆಯಾಗಿನೂ ಕೂಡ ಜನನಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಇನ್ನೂ ಒಂದು ಮದವನ್ನು ಕೊಟ್ಟಿದ್ದಿರ್ತಾರ ದೇವದತ್ತ ಆನೆಗೆ, ನಾಲಗಿರಿ ಗಜವರಂಗ್ ಹೇಳ್ತೀವಲ್ಲ, ಅದು ನಾಲಗಿರಿ ಒಂದು ಪವಿತ್ರವಾದ. ಇಲ್ಲಿ ನೋಡ್ರಿ, ಇನ್ನೊಂದು ಮುಂದೆ ನೋಡಿದಾಗ ಇಲ್ಲಿರ್ತಕ್ಕಂಥ ಸಿರಿಪಾದವನ್ನು ಲೋಟ ಸುತ್ತ ಡೆವಲಪ್ ಆಗಿ ಲೋಟ ಸುತ್ತ ಲೋಟಸ್ಗಳ ಮೇಲೆ ಬುದ್ಧರ ಸಿರಿಪಾದವನ್ನು ಮಾಡ್ತಿದ್ರು 4ನೇ ಶತಮಾನದ ನಂತರ. ಲೋಟಸ್ ಮೇಲೆ ಇಷ್ಟಕ್ಕೂ ಹೇಗೆ ನೀವು ಒಪ್ಕೊಳ್ತೀರಿ ಅಂತ ಅನ್ಬೋದು ಪ್ರಶ್ನೆ. ನಾನೇ ಹೇಳ್ತೀನಿ, ನಿಮ್ಮ ಪ್ರಶ್ನೆ ಕೇಳೋದಕ್ಕಿಂತ ಮೊದಲು ನಾನೇ ಪ್ರಶ್ನೆ ಕೇಳ್ತೀನಿ, ಇಷ್ಟಿಗೆ ಹೆಂಗೆ ಒಪ್ಕೊಳ್ಳಲ್ಲ ಅನ್ನೋದಕ್ಕೆ ಇನ್ನೊಂದು ತೋರಿಸ್ತೀನಿ ಬರ್ರಿ. ಇಲ್ಲೇ ಮಾಡಿರ್ತಕ್ಕಂಥದ್ದು ಧಮ್ಮಚಕ್ರವನ್ನು ಬುದ್ಧರ ಮಧ್ಯದಲ್ಲಿ ಇರ್ತಕ್ಕಂಥ ಧಮ್ಮಚಕ್ರ ಸಮಿತಿಗೆ ಲೋಟಸ್ದಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಇದಕ್ಕಿಂತ ಬುದ್ಧರ ಒಂದು ಇದು ಪವಿತ್ರ ಸ್ಥಳ ಅಂತೇಳಿ ಇದಕ್ಕಿಂತ ಮತ್ತೊಂದು ಇನ್ನೊಂದು ಇತಿಹಾಸ ಕೊಡೋಕೆ ಸಾಧ್ಯನಿಲ್ಲ ಅಂತ ಹೇಳ್ತೀನಿ. ಇಷ್ಟೆಲ್ಲ ಸತ್ಯ ಇರುವಾಗ ನಾವೇನೇನೋ ಮಾಡ್ತಾ ಹೊಟ್ಟಿದ್ದೀವಿ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತಾರೆ ಬಾಬಾ ಸಾಹೇಬರು ಮತ್ತು ಕೆಲವರು ಇತಿಹಾಸಕಾರರು, ಇತಿಹಾಸವನ್ನು ಮರೆತಾರವರು ಇತಿಹಾಸವನ್ನು ಸೃಷ್ಟಿಸಲಾರರು. ಭಾರತ ಉದ್ದಗಲಕ್ಕೂ ಇತಿಹಾಸ. ಈಗ ಒಂದು ಪ್ರಶ್ನೆ ಸರ್, ಈಗ ಇಲ್ಲಿ ಕೆಲವರ ಅಭಿಪ್ರಾಯ, ನೋಡಕ್ಕೆ ಬಂದವರು ಪ್ರವಾಸಿಗರ ಒಂದು ಅಭಿಪ್ರಾಯದ ಮೇರೆಗೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಚಿತ್ರಗಳು ಭಾಳ ಕನಿಷ್ಠವಾಗಿ ಕಾಣ್ತವೆ. ಅಲ್ಲಿ ಆ ಥರದ ಹೆಜ್ಜೆಗಳನ್ನು ನೋಡಿದ ತಕ್ಷಣ ಇಲ್ಲಿ ಸೀತೆ ಇದ್ಲು, ಕೊಳದಲ್ಲಿ ಬಚ್ಚಿಕೊಂಡಿದ್ಲು, ಸೀತೆಯನ್ನು ರಾವಣ ಹುಡುಕಿ ಆ ಥರ ಆ ಸೀತೆನ ಎತ್ಕೊಂಡು ಹೋಗ್ಬೇಕಾದ್ರೆ ಬಿದ್ದಿರ್ತಕ್ಕಂಥ ಹೆಜ್ಜೆಗಳು ಅಂತಂದೇಳಿ ಹೇಳ್ತಾರೆ. ಅಂದರೆ ಇಲ್ಲೂ ಇದೇ ಕತೆ ಹೇಳ್ತಾರೆ. ಇದು ಚಿತ್ರದುರ್ಗ ಜಿಲ್ಲೆಯ ಒಂದು ತಾಲೂಕಿನ ಒಂದು ಗ್ರಾಮ. ಇದು ಇಲ್ಲಿ ಒಂದು ಅಶೋಕನ ಶಾಸನವನ್ನು ನೋಡೋಕೆ ಬಂದಾಗ ನಮಗೆ ಬಂದಿರತಕ್ಕಂಥ ಮಾಹಿತಿ. ಇದು ಚಿತ್ರದುರ್ಗ ಜಿಲ್ಲೆ ಕತೆ ಆಯಿತು. ವಿಜಯನಗರ, ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಬರುತ್ತೆ, ಹಂಪಿ ಅಂತಂದೇಳಿ ಬರುತ್ತೆ. ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹಂಪಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಅಂಜನಾದ್ರಿ ಬೆಟ್ಟ. ಅಲ್ಲಿನೂ ಸೀತೆ ಇದ್ಲು, ಅಲ್ಲಿನೂ ರಾವಣ ಎತ್ಕೊಂಡು ಹೋದ. ಇಲ್ಲಿನೂ ಸೀತೆ ಇದ್ಲು, ಇಲ್ಲಿ ರಾವಣ ಎತ್ಕೊಂಡು ಹೋದ. ಅಂದರೆ ಎಷ್ಟರಲ್ಲಿ ಸೀತೆ ಇದ್ಲು, ಎಷ್ಟರಲ್ಲಿ ರಾವಣ ಎತ್ಕೊಂಡು ಹೋದ.
ಇದು ಒಂದು ಇದು ಎಲ್ಲಾ ಕಡೆ ಸಾಮಾನ್ಯ ಜನರಲ್ಲಿ ಬರ್ತಕ್ಕಂಥದ್ದು. ಆ ಕಲ್ಲಿನ ಮೇಲೆ ಹೆಜ್ಜೆ ನೋಡಿದ ತಕ್ಷಣ ರಾವಣ ಇಲ್ಲಿ ಒಂದು ಈಜುಕೊಳ ಅಥವಾ ಈ ತರ ಹೊಂಡ ಇತ್ತಪ್ಪ ಅಂತಂದ್ರೆ ಅಲ್ಲಿ ಸೀತೆ ಇತ್ತು. ಇತಿಹಾಸ ನೋಡ್ರಿ, ಇತಿಹಾಸ ಉದ್ದಾಗಲಕ್ಕೂ ನಮ್ಗೆ ಯಾವ ತರ ಕಲ್ಪನೆ ರೂಪದಲ್ಲಿ ಸೃಷ್ಟಿ ಮಾಡಿಸಿದ್ದಾರೆ ಅಂತಂದ್ರೆ, ರಾವಣ ಒಬ್ಬ ಅತ್ಯಂತ ಅರಂತ ಬಿಕ್ಕು. ರಾವಣ ಅರಂತ ಬಿಕ್ಕು. ಶ್ರೀಲಂಕಾ ದೇಶ ಕೊಯ್ದದ್ದೇನಂತ ಹೇಳ್ತಾರಲ್ಲ, ಶ್ರೀಲಂಕಾ ಇಸ್ ಅ ಪುಣ್ಯ ಭೂಮಿ. ಬುದ್ಧರು 7-9 ದಿನ ಬೋಧನೆ ಮಾಡಿರ್ತಕ್ಕಂಥ ಭೂಮಿ. ಇಡೀ ಎಲ್ಲರೂ ಬುದ್ಧಿಸ್ಟ್ ಆಗಿದ್ರು. ದೇವನಂಪಿಯ ತಿಸ್ಸ ಅಲ್ಲಿರ್ತಕ್ಕಂತಾರೆ, ದೇವನಂಪಿಯ ತಿಸ್ಸೆ ಅಲ್ಲಿರ್ತಕ್ಕಂಥವ್ರು. ಅದಕ್ಕಿಂತ ಇನ್ನೊಬ್ಬಾಕಿ ಬರ್ತಾಳಂತೆ, ಬುದ್ಧರ ಕಾಲದ ಘಟ್ಟದಲ್ಲಿ ಇರ್ತಕ್ಕಂಥ ಒಬ್ಬಾಕಿ ಇರ್ತಾಳೆ. ಬುದ್ಧರ ಕಾಲಘಟ್ಟ ಆಕೆ ಕೂಡ ದೇವನಂಪಿಯ ಅಲ್ಲಿ ಎಲ್ಲರೂ ಬುದ್ಧಿಸ್ಟ್ ಇರ್ತಕ್ಕಂಥ ಒಂದು ಕಂಟ್ರಿನೂ, ಆ ದೇಶನು ನಮ್ಮ ಭಾರತಕ್ಕೆ ಕೆಟ್ಟದಾಗಿ ಕಾಣಿಸ್ಬೇಕಾಗಿತ್ತಂತಂದ್ರೆ ರಾವಣ ಒಯ್ದದನ್ನ ಅಸುರ ಇರ್ತಕ್ಕಂಥ ಅಲ್ಲಿ ರಾವಣ ಕುರುಗಳ ಸಿಗಲ್ಲ. ಹೆಂಗೆ ಆಯ್ತು ಅದು ಅಂತಂದ್ರೆ, ಅಲ್ಲಿರ್ತಕ್ಕಂಥ ಕೆಟ್ಟದ ಹಬ್ಸ್ಬೇಕು. ಅಲ್ಲಿರ್ತಕ್ಕಂಥ ಶ್ರೀಲಂಕಾ ಪೂರ್ಣ ಬುದ್ಧಿಸ್ಟ್ ರಾಷ್ಟ್ರ, ಅದು ಕೆಟ್ಟದಾಗಿ ಬಿಂಬಿಸ್ಬೇಕಲ್ಲ. ಈಗ ಒಂದು ಉದಾಹರಣೆ ನೋಡ್ರಿ, ನಮ್ಮ ಶತ್ರು ರಾಷ್ಟ್ರ ಆಗಿ ಪೂರ್ಣ ಪರಿಗಣಿಸ್ತಾ ಇದ್ದೀವಿ. ನಮ್ಗೆ ಯಾವ್ದು ಆದಾಯ ಕೊಡಲ್ಲ ಅದನ್ನ ಶತ್ರು. ಇಷ್ಟು ದಿನ ನಾವೇನ್